ಈ ವೃದ್ಧ ನದಿಯಲ್ಲಿ ಚಿನ್ನವನ್ನು ಹುಡುಕಿದ ಮತ್ತು ಆತನ ಬಳಿ ಇದ್ದ ನಾಯಿಗೂ ಕೂಡ ಚಿನ್ನ ತೆಗೆಯುವುದನ್ನು ಹೇಳಿಕೊಟ್ಟ. ಆದರೆ ನಾಯಿಗೆ ಇದನ್ನು ಮಾಡುವುದು ಇಷ್ಟವಿರಲಿಲ್ಲ. ಅದು ಹೆಚ್ಚು ರೋಮಾಂಚನಕಾರಿಯಾಗಿ ಏನನ್ನಾದರೂ ಮಾಡಲು ಬಯಸುತ್ತಿತ್ತು. ಒಂದು ದಿನ ನಾಯಿ ಏನೋ ಕಾಡಿಗೆ ಓಡುತ್ತಿರುವುದನ್ನು ಕಂಡಿತು. ಯಜಮಾನನು ಅದು ಏನೆಂದು ನೋಡಲು ಹೇಳಿದನು. ನಾಯಿಯು ತಕ್ಷಣವೇ ನದಿಯನ್ನು ದಾಟಿ ಕಾಡಿಗೆ ಓಡಿತು. ಕಾಡಿನಲ್ಲಿ ನಾಯಿಯು ತೋಳವನ್ನು ನೋಡಿ ಅದರ ಜೊತೆ ಸ್ನೇಹ ಮಾಡಿತು ಮತ್ತು ಇನ್ನೂ ಅನೇಕ ತೋಳಗಳನ್ನು ಭೇಟಿಯಾಗಿ ಅವರೊಂದಿಗೆ ಬೇಟೆಯಾಡುವುದನ್ನು ಕಲಿಯಿತು. ಬೇಟೆಯ ನಂತರ ನಾಯಿಯು ಆಹಾರಕ್ಕಾಗಿ ಬೇಟೆಯಾಡಲು ಪ್ರಾರಂಭಿಸಿತು ಮತ್ತು ಅದನ್ನು ತನ್ನ ಹಳೆಯ ಯಜಮಾನನಿಗೆ ತಂದುಕೊಡುತ್ತಿತ್ತು. ಅವನು ಬೇಗನೆ ಅತ್ಯಂತ ಜಾಣ್ಮೆಯುಳ್ಳ ಬೇಟೆಗಾರನಾದನು ಮತ್ತು ಅವನ ಯಜಮಾನನು ಇದನ್ನು ನೋಡಿ ಬಹಳ ಸಂತೋಷಪಟ್ಟನು. ಆದರೆ ಒಂದು ದಿನ ಅವನ ಯಜಮಾನ ಅವನನ್ನು ತೋಳಗಳೊಂದಿಗೆ ನೋಡಿ ಈ ಸ್ಥಳವು ಅವನಿಗೆ ಪರಿಪೂರ್ಣವಾಗಿದೆ ಎಂದು ಭಾವಿಸಿದನು. ಅವನಿಗೆ ವಯಸ್ಸಾಗುತ್ತಿರುವ ಕಾರಣದಿಂದ ಶಾಶ್ವತವಾಗಿ ಅವರೊಂದಿಗೆ ಬದುಕಲು ಆಗುವುದಿಲ್ಲ ಎಂದು ವೃದ್ಧ ಆ ಜಾಗವನ್ನು ಬಿಟ್ಟು ತೆರಳಿದ. ನಾಯಿಯು ತೋಳಗಳೊಂದಿಗೆ ವಾಸಿಸಲು ಪ್ರಾರಂಭಿಸಿತು. ಒಂದು ದಿನ ಕರಡಿಯು ಪ್ರಾಣಿಗಳನ್ನು ಕೊಲ್ಲಲು ಪ್ರಾರಂಭಿಸಿತು. ಆದರೆ ನಾಯಿ ಏಕಾಂಗಿಯಾಗಿ ಹೋರಾಡಿ ಎಲ್ಲರ ಪ್ರಾಣ ಉಳಿಸಿತು. ಅದಾದ ನಂತರ ಎಲ್ಲ